ಶೂನ್ಯ ಅಂತ ಅನ್ನೋದು ಖಾಲಿ ಅಲ್ಲ, ಅನಂತ ಸಾಧ್ಯತೆಗಳು. ಅದೇ ರೀತಿ ನಾವು ಬೆಳಿಗ್ಗೆ ಧ್ಯಾನ ಮಾಡಿ ಶೂನ್ಯ ಸ್ಥಿತಿಗೆ ಬಂದ್ವಿ ಅಂದ್ರೆ ಒಂದು ಸ್ಪ್ರಿಂಗ್ ಇರ್ತದಲ್ಲ, ಸ್ಪ್ರಿಂಗು ಅದು ಹೀಗೆ ಪೂರ್ತಿ ಶೂನ್ಯ ಸ್ಥಿತಿಗೆ ಬಂದಾಗ ಅದಕ್ಕೆ ಸಂಪೂರ್ಣ ಶಕ್ತಿ ಇರ್ತದೆ. ಅದು ಮೊದಲೇ ಅರ್ಧ ಹಿಗ್ಗಿ ಬಿಟ್ಟಿದ್ರೆ ಪೂರ್ತಿ ಹಿಗ್ಲಿಕ್ಕೆ ಅದರೊಳಗೆ ಶಕ್ತಿ ಕಡಿಮೆ ಆಗಿಬಿಟ್ಟಿರ್ತದೆ. ಮೊದಲು ಅದು ಪೂರ ಶೂನ್ಯ ಸ್ಥಿತಿಗೆ ಬರಬೇಕು, ಅಂದರೆ ಚಿಮ್ಮಲಿಕ್ಕೆ ಅದಕ್ಕೆ ಶಕ್ತಿ ಇರ್ತದೆ, ಸಂಪೂರ್ಣ ಶಕ್ತಿ ಇರ್ತದೆ. ನಾವು ಧ್ಯಾನ ಮಾಡಿ ಶೂನ್ಯ ಸ್ಥಿತಿಗೆ ಬಂದರೆ ಆಮೇಲೆ ಅನಂತ ಸಾಧ್ಯತೆಗಳು, ನಾವು ಏನೂ ಮಾಡ್ಬೋದು. ಈ ಧ್ಯಾನದಿಂದ ಮತ್ತು ಯೋಗದಿಂದ ನನ್ನ BP ನಾರ್ಮಲ್ ಐತಿ, ನನ್ನ ಶುಗರ್ ನಾರ್ಮಲ್ ಐತಿ. ನಾ 8 ವರ್ಷದಿಂದ ಥೈರಾಯ್ಡ್ ಗುಳಿಗೆ ತಗೋತಿದ್ದೆ ರೀ. ಅದು ಒಂದು ಉಪವಾಸ ಅಂತ ಮನಗುಂಡಿ ಹತ್ರ ಹೋಗಿ ಆ ಉಪವಾಸ ಮಾಡಿ ಈ ಥೈರಾಯ್ಡ್ ಗುಳಿಗೆ ಬಿಟ್ಟನೆ 8 ವರ್ಷ ಆಯ್ತು. ನಾನು ಬರ್ರಿ ಬೀಗ್ರ ಊಟ ಮಾಡೋಣ. ಬಾಳ್ ಮಂದಾಗ್ಲಿ ತಗೋರಿ. ನಿಮ್ಮ ಬಾಯ ಅರಿಕೆಯಿಂದ ಹಂಗ ಆಗ್ಲೇವಾ? ಅಣ್ಣ ಬೆಳಗಿನ ಶುಭೋದಯ. ನಮಸ್ಕಾರ, ಶುಭೋದಯ. ಎರಡನೇ ದಿವಸದ ಇವತ್ತಿನ ಕಾರ್ಯಕ್ರಮ ಏನೇನು ಶುರು ಆಗ್ತದೆ ಅಂತ? ಈಗ ಬೆಳಿಗ್ಗೆ 7 ಗಂಟೆಗೆ ಧ್ಯಾನ. 7 ಗಂಟೆಗೆ ಧ್ಯಾನ ಪ್ರತಿ ದಿವಸ 6:30 ಇರ್ತದೆ. ಅದರ ಸ್ವಲ್ಪ ಚಳಿ ಹೆಚ್ಚಿರೋದ್ರಿಂದ ಮತ್ತು ಶಿಬಿರಾರ್ಥಿಗಳೆಲ್ಲ ಬೇರೆ ಬೇರೆ ಕಡೆಯಿಂದ ಬಂದವರಿದ್ದಾರೆ. ಹಾಗಾಗಿ 7 ಗಂಟೆಗೆ ಧ್ಯಾನ, 7ರಿಂದ 7:30. ಆಮೇಲೆ 8 ಗಂಟೆ ತನಕ ಸ್ವಲ್ಪ ಚರ್ಚೆ ಮಾತುಕತೆ. 8 ಗಂಟೆಗೆ ನಮ್ಮ ಮುರಳಿ ಅಣ್ಣ ಹೇಳಿದರೆ 8 ಗಂಟೆಗೆ ಸೊಪ್ಪು ಹುಡುಕ್ಲಿಕ್ಕೆ ಶುರು ಮಾಡೋದು. ಮತ್ತೆ ಹುಡ್ಕಕ್ಕೆ ಹೋಗ್ತೀವಿ. ಹೌದು. ಅದು ಮುಂಜಾನೆ ಸಂಜೆ ಅದು ಮುಖ್ಯ. ಶಿಬಿರದ ಮುಖ್ಯ ಉದ್ದೇಶ ಅಜ್ಜಿಯ ಮಡಿಲು ಸೊಪ್ಪಿನ ಕಡಲು. ಆ ಕಡಲು ತಗೊಂಡು ಬರೋದಿದೆ ನಮಗೆ. ಅದು 8 ಗಂಟೆಗೆ ಅವ್ರು ಶುರು ಮಾಡೋಣ ಅಂದರೆ 8 ಗಂಟೆಗೆ ಶುರು ಮಾಡೋದು. ಧ್ಯಾನ ಮುಗಿದ ಮೇಲೆ ಕಷಾಯ ಇರ್ತದೆ. ಕಷಾಯ ತೊಗೊಂಡ್ಬಿಟ್ಟು ಹಂಗೆ ಮಾಡೋದಾದ್ರೆ ಹಾಗೆ, ಇಲ್ಲ ಅದನ್ನು 9 ಗಂಟೆಗೆ ಶುರು ಮಾಡ್ಕೊಳ್ಳೋಣ ಅಂತ ಹೇಳಿದರೆ ನಾವು ಸುಮನ ಸಂಗಮ ಸುತ್ತಾಟ. ಇವತ್ತು ಸುಮನ ಸಂಗಮ ಸುತ್ತಾಟ ಮಾಡೋದು, ನಾಳೆ ಅರಣ್ಯ ಸ್ನಾನ ಮಾಡೋದು. ಅರಣ್ಯ ಸ್ನಾನ? ಇದು ಹೊಸ ಪದ. ಇದು ಏನದು ಅರಣ್ಯ ಸ್ನಾನ? ಈಗಲೇ ಹೇಳಿಬಿಡ್ಲೆ, ಆಮೇಲೆ ಹೇಳಿ. ಕುತೂಹಲ ಹಂಗೆ ಉಳಿಸೋಣ, ಏನಂತ ಅವ್ರು ಕಾಯ್ತಾ ಇರ್ಲಿ ಅಲ್ವಾ? ಹಂಗಾರೆ ಏನೇನೋ ಇಟ್ಟಿರಪ್ಪ ಭಾಳ. ಓಕೆ. ಆಮೇಲೆ ಇವತ್ತು ಈ ಮುಂಜಾನೆ ನಾಷ್ಟ ಆದಮೇಲೆ ಮತ್ತು ಅದು ಅಡುಗೆ ಕೆಲಸ ಎಲ್ಲ ಮುಗಿಸ್ಕೊಂಡಾದ್ಮೇಲೆ ಸ್ವಲ್ಪ ಬಿಸಿಲು ಏರಿದ ಮೇಲೆ ಕೆರೆ ಒಳಗೆ ಈಜು. ಹೌದು. ಈಜು, ತೆಪ್ಪದಾಟ ಬಿಸಿಲಿರುವಾಗ. ಅದಾದ್ಮೇಲೆ ಮತ್ತೆ ನಮ್ದೊಂದು ಸ್ವಲ್ಪ ಎಲ್ಲ ಮಾತು ಇರ್ತದ. ಸೊಪ್ಪು ಯಾಕೆ ಬೇಕು, ಆಹಾರದ ಮಹತ್ವ ಏನು, ಮತ್ತೊಂದು ನಡು ಅದನ್ನೆಲ್ಲ ಮಾಡ್ಕೊಳ್ಳೋಣಂತ. ಶ್ರಮದಾನ ಮಾಡೋಣ ಅಂತ ಸ್ವಲ್ಪ. ಶ್ರಮದಾನ ಮಾಡೋಣ. ಇವತ್ತು ನಿನ್ನೆ ಮೊದಲನೇ ದಿವಸ ದಣದಿದ್ರು ಎಲ್ಲರೂ ಪ್ರವಾಸದಿಂದ. ಇವತ್ತು ಸಂಜೆ ಫಿಲ್ಮ್ ನೋಡೋಣ ಅಂತ, ಡಾಕ್ಯುಮೆಂಟ್ರೀಸ್ ನೋಡೋಣ. ಅಂದ್ರೆ ಪ್ರಕೃತಿಗೆ ಸಂಬಂಧಿಸಿದ್ದು, ಬದುಕಿಗೆ ಸಂಬಂಧಿಸಿದ್ದು. ಮೋಸ್ಟ್ಲಿ ವೀಕ್ಷಕರು ನಾನು ಯಾಕೆ ಬರಲಿಲ್ಲಪ್ಪ ಅಂತ ಅನ್ಕೊಂತಿರ್ಬೋದು. ಮತ್ತೆ ಅವಕಾಶಗಳು ಇರುತ್ತೆ ನಿಮ್ಗೆ. ಹೌದೌದು, ಅದೆಲ್ಲ ಮಾಡೋಣ. ನಡೀತಾನೆ ಇರ್ತದೆ. ಓಕೆ ಗೆಳೆಯರೇ, ವರ್ಣಿಸಲಾಗದ ಒಂದಿಷ್ಟು ಏನಾದರೂ ಶಬ್ದಗಳಿದ್ರೆ ಅದನ್ನ ಇದಕ್ಕೆ ಈಡು ಮಾಡಿ ಕೊಡುವಂತ ಸಮಯ ಇದು. ಯಾಕೆ ಅಂದ್ರೆ ಅಷ್ಟು ಅದ್ಭುತ. ಯಾಕಂದ್ರೆ ನಿಮಗೆ ಕಾಮನ್ ಅಣ್ಣ, ನೀವು ಇದ್ರ ಜೊತೆ ಬೆಳೆದ್ಬಿಟ್ಟಿದ್ದೀರಿ. ಅಲ್ಲ, ನನಗೆ ಅದೇ ಇದನ್ನ ಬಿಟ್ಟು ಇರಕ್ಕೂ ಆಗಲ್ಲ ನಿಮ್ಗೆ ಅಲ್ವಾ? ಹೌದೌದು. ನಮಗ್ ಹೊಸದು, ಪ್ರೇಕ್ಷಕರಿಗೆ ಹೊಸದು. ಹಿಂಗ ಆಸೆ ಇದೆ ಅವ್ರಿಗೆ. ಹಿಂಗೆಲ್ಲ ನಾವು 2 ದಿವಸ ಅಲ್ಲ ಜೀವನ ನಾವು ಹಿಂಗ ಇದ್ಬಿಡ್ಬಾರ್ದ ಅಂತ. ಬಟ್ ಏನ್ ಮಾಡ್ತೀರಿ, ಏನನ್ನ ಕಟ್ಕೊಂಡು ಒದ್ದಾಡ್ತಿದಾರೆ. ಇರ್ಲಿ, ಒಂದ್ ದಿವಸ ಜ್ಞಾನೋದಯ ಆಗುತ್ತೆ, ಹೊರಗಡೆ ಬರ್ತಾರೆ. ಸಂಜೀವನ ತಂಡ ಇನ್ನು ದೊಡ್ಡದಾಗುತ್ತೆ, ಬಳಗ ದೊಡ್ಡದಾಗಲಿ. ಹೌದೌದು. ಓಕೆ ಅಣ್ಣ, ಇವತ್ತು ಹಂಗೆ ಶುರು ಮಾಡೋಣ. ಬರ್ರಿ.
ಶುಭೋದಯ. ಓಕೆ, ಹಾಗಿತ್ತು ನಿನ್ನೆ ಇದು ಮತ್ತು ರಾತ್ರಿಯ ನಿದ್ದೆ? ಫಸ್ಟ್ ಕ್ಲಾಸ್. ಹಾಂ, ಓಕೆ. ನೀವು ಚೆನ್ನಾಗಿ ಬಂದಿದ್ರ? ಅಯ್ಯೋ, ನಮ್ಗೆ ಎಲ್ಲಿ ಹೋದ್ರೂ ಅಭ್ಯಾಸ ಅದ, ನಾವು ಹಂಗೆ ಮಾಡ್ಕೊಂಡ್ಬಿಡ್ತೀವಲ್ಲ. ಡೈಲಿ ನಮ್ಗೇನು ಹೊಸದು ಏನಿಲ್ಲ, ಎಲ್ಲ ಅದೇ ರೂಟ್ ಅಲ್ಲೇ ಅದ ನಮ್ದು. ಅದ್ಭುತ. ಇಲ್ಲಿಂದ ಮಾಡಿಬಿಡು ಹಂಗಲ್ಲ ಸರ್, ಇದು ಸಗಣಿನೆಲ್ಲ ಇದ್ರೆ ಚಲೋ ಆಗ್ತಿತ್ರಿ. ಸಗಣಿ ನೆಲನೇ ಇತ್ರಿ ಹೋದ ವರ್ಷದ ತನಕ. ಆದರೆ ಅದು ಮೇಂಟೆನೆನ್ಸ್ ಅಂತೀವಲ್ಲ, ಪ್ರತಿ ಶಿಬಿರ ಮಾಡುವಾಗಲೂ ಎರಡನೇದಂದರೆ ಗೆದ್ಲದ ಸಮಸ್ಯೆ ಎಷ್ಟು ಅಂತಂದರೆ, ಈ ಜಮಖಾನೆ ಅದಲ್ಲ, ಇದೇನು ಹಾಸಿದೀವಲ್ಲ, ಇವತ್ತು ಹಾಸಿದ್ದನ್ನು ರಾತ್ರಿ ಮರೆತು ನಾಳೆ ಬಂದು ನೋಡಿದರೆ ಅಲ್ಲೇ ಗೆದ್ಲು, ಭಾರಿ ಗೆದ್ಲದ ಸಮಸ್ಯೆ. ಆಮೇಲೆ ಪ್ರತಿ ಸಲ ಶಿಬಿರ, ಪ್ರತಿ ಸಲ ಅಷ್ಟು ಸಾರಿಸ್ಬೇಕು. ಅದು ಸಮಸ್ಯೆ ಆಗ್ಲಿಕ್ಕೆ ಶುರು ಆಗಿಬಿಡ್ತು. ಹೋದ ವರ್ಷ ನಾವು ಕೊನೆಗೆ ಇದನ್ನು ಬದಲು ಮಾಡ್ಕೊಂಡ್ವಿ. ಮನೇಲಿ ಹೆಂಗೆ ಮೇಂಟೈನ್ ಆಗುತ್ತೆ? ಅಲ್ಲಿ ಅದು ಜಾಗ ಕಡಿಮೆ ಮಾಡ್ಕೊಂಡ್ವಿ ನಾವು. ಹೊರಗಿನ ಅಂಗಳದಲ್ಲ, ಅದು ಸಗಣಿದೇ ಇತ್ತು. ಏನ್ ಮಾಡೋದು ಗೊತ್ತೇನ್ರಿ ಸರ್, ಕೋಲಾರಕ್ಕಿದ್ದಾಗ ಸಗಣಿ ನಮ್ಮ ನೀರ ಕೈಲಿ ಸಾರಿಸ್ತೀವಿ, ಹಂಗಿಲ್ರಿ ಬಕೆಟ್ನಾಗ ನೀರ್ ಕಲಿಸಿ ಬಿಡ್ಬೇಕು, ಕಲಿಸಿ ಉಗ್ಬೇಕ್ರಿ, ಉಗ್ಗಿ ತೆಂಗಿನ ಗರಿ ಕಸ್ಬರ್ಗಿ ಇರುತ್ತಲ್ಲ ಅಲ್ಲಿ ಸಾರಿಸ್ಬೇಕು. ನಾವು ಕೋಲಾರದಾಗ ಇದ್ದಾಗ ನಮ್ ಕಡೆ ಎಲ್ಲ ನೀರ್ ಹಾಕಿ ಕೈಲೇ ಹಿಂಗ್ ಕೈಲೇ ಚಂದ ಸಾರಿಸ್ಕೊತ ಹೋಗುದು. ಬಕೆಟ್ನಾಗ ಎಲ್ಲ ಅದನ್ನ ಕಲಿಸಿ ನೀರು ಉಗ್ಗೆದ್ರಲ್ಲಿ ಸಾರಿಸ್ಬಿಡ್ತೀವಿ. ಶರೀರದ ತೂಕ, ನಿಮ್ಮ ಜೀವನ ಶೈಲಿ, ನಿಮ್ಮ ನಿನ್ನೆ ರಾತ್ರಿಯ ನಿದ್ದೆ, ನಿನ್ನೆ ಇಡೀ ದಿವಸದ ಊಟ, ಇವೆಲ್ಲವುಗಳನ್ನು ಅವಲಂಬಿಸಿ ಇವತ್ತು ನಿಮ್ಮ ಶರೀರ ಏನು ಬೇಡ್ತಾ ಇದೆ, ಶರೀರಕ್ಕೆ ಕೇಳ್ರಿ. ಎಲ್ಲೋ ಈ ಕಡೆ ಬಿಗಿ ಅದ, ಇಲ್ಲೊಂದು ಸ್ವಲ್ಪ ಹಿಡ್ಕೊಂಡಂಗಾಗ್ಯದ, ಅದೆಲ್ಲವನ್ನೂ ಲಕ್ಷ್ಯಕ್ಕೆ ತಗೊಳ್ತಾ ಮುಕ್ತವಾಗಿ ವ್ಯಾಯಾಮ ಮಾಡೋಣ. ಇನ್ನೊಬ್ಬರನ್ನ ನೋಡ್ಲಿಕ್ಕೆ ಹೋಗಬೇಡ್ರಿ. ನಿಮ್ಮ ಶರೀರಕ್ಕೆ ಏನು ಬೇಕೋ, ನಿಮಗೇನು ಬೇಕೋ ಅದು, ನಿಮಗೆ ಹೆಂಗೆ ಸರಿ ಅನ್ನಿಸ್ತದೋ ಅದು, ಎಲ್ಲವೂ ಸರಿಯೇ. ಮೈ ಸಡ್ಲು ಮಾಡ್ಕೊಂಬಿಡೋದು. ಒಳಗೆ ವಜ್ರಾಸನ, ಪದ್ಮಾಸನ, ಅರ್ಧ ಪದ್ಮಾಸನ, ಸುಖಾಸನ, ಯಾವ ಆಸನ ಆದರೂ ನಡೀತದೆ. ಈ ಆಸನದೊಳಗೆ ಸ್ಥಿರ ಆಗೋ ಸಲುವಾಗಿ ಶರೀರದ ಮೇಲಿನ ಭಾಗದ ವ್ಯಾಯಾಮ.
ಬೆನ್ನು ಮತ್ತು ಕುತ್ತಿಗೆ ನೇರವಾಗಿರಲಿ, ಶರೀರ ನಿಶ್ಚಲವಾಗಿರಲಿ, ಸಡಿಲವಾಗಿರಲಿ, ಆತಂಕಗಳ ಮೊಟ್ಟೆಯಾಗಿ ಅಲ್ಲ, ಧೈರ್ಯ ಸ್ವಯಂ ವಿಶ್ವಾಸದ ಬೆಟ್ಟಗಳಾಗಿ. ಕೆಲವು ನಿಮಿಷಗಳ ಕಾಲ ಸಹಜ ಉಸಿರಾಟದೊಂದಿಗೆ ಸುತ್ತಲೂ ಕೇಳಿಬರುವ ಸದ್ದುಗಳನ್ನೇ ಆಲಿಸುತ್ತಾ ಧ್ಯಾನ ಮಾಡೋಣ. ಮನಸ್ಸು ಚಂಚಲ. ಒಂದೋ ಅದು ನಿನ್ನೆಗೆ ಹೋಗಿ ಏನನ್ನೋ ನೆನಪು ಮಾಡ್ಕೊಳ್ಳಿಕ್ಕೆ ಪ್ರಾರಂಭ ಮಾಡ್ತದೆ, ಇಲ್ಲ ನಾಳೆಗೆ ಹೋಗಿ ಏನೋ ಬೇರೆ ಆಲೋಚನೆಗಳನ್ನು ಮಾಡಲಿಕ್ಕೆ ಶುರು ಮಾಡ್ತದೆ. ಮತ್ತೆ ಪ್ರೀತಿಯಿಂದ, ತಾಳ್ಮೆಯಿಂದ ಅದನ್ನು ಉಸಿರಾಟದ ಮೇಲೆ ತೊಗೊಂಡು ಬರೋದು. ಸುಮ್ಮನೆ ಸುತ್ತಲಿನ ಶಬ್ದಗಳನ್ನೇ ಕೇಳ್ತಾ ಧ್ಯಾನ ಮಾಡೋದು. ಒಂದು ವಸ್ತು ಯಾರಿಗಾದರೂ ಸರಿ ನಮ್ಮ ಇಂದಿನ ಧ್ಯಾನವನ್ನು ಸಂತೋಷದಿಂದ ಸಮರ್ಪಿಸುತ್ತಾ ಧ್ಯಾನವನ್ನು ಮುಗಿಸೋಣ. ಧ್ಯಾನ ಮುಕ್ತಾಯ. ಹದಿನೈದು ವರ್ಷದಿಂದ ಸಸ್ಯಗಳ ಹುಡುಕಾಟ ಮಾಡೋದು, ಅದನ್ನು ತಂದು ಬೆಳೆಸೋದು, ಬರೀ ಅದೇ ಕೆಲಸದಲ್ಲಿದ್ದೆ. ಆಮೇಲೆ ಕಂಡವ್ರನ್ನೆಲ್ಲ ಕೇಳೋದು, ನೀವು ಹೇಳ್ಕೊಡಿ ಇದೇನಕ್ಕೆ ಬರುತ್ತೆ ಅಂತ ಹೇಳ್ಬಿಟ್ಟು. ಬಟ್ ಅವ್ರು ಯಾರೂ ಹೇಳ್ಕೊಡೋವಂಥ ದೊಡ್ಡ ಮನಸ್ಸನ್ನು ಮಾಡಲಿಲ್ಲ. ಜೊತೆಗೆ ನೋವಾಗ ಥರನೂ ಕೆಲವರು ಮಾತಾಡಿದರು. ಬಟ್ ನಿನ್ನೆ ನಾನು ಇವರು ಮುರಳಿ ಅಣ್ಣನ ಕಾರ್ಯಕ್ರಮ ಐತೆ ಅಂದಾಗ ನಾನು ಒಂದು 3-4 ಬಾರಿ ಅವರ ಕಾರ್ಯಕ್ರಮನ ಕೇಳಿದ್ದೆ. ಆಮೇಲೆ ಅವ್ರಿಗೊಮ್ಮೆ ಫೋನು ಕೂಡ ಮಾಡಿದೆ ನಾನು, ಹಿಂಗೆ ಎಲ್ಲಿ ಇದೆ ಬರಬೇಕು ಅಂಥೇಳಿ. ಬಟ್ ದೂರ ಇದೆ ಅಂತ ಗೊತ್ತಾದಾಗ ಡ್ರಾಪ್ ಮಾಡಿದೆ. ಒಂದು 3-4 ಕಡೆ ನಾನು ಹೋಗ್ಬೇಕು ಅಂತ ಹೊರಟು ಕ್ಯಾನ್ಸಲ್ ಮಾಡಿಕೊಂಡೆ. ಬಟ್ ಇಲ್ಲಿ ಇದೆ ಅಂತ ಗೊತ್ತಾದಾಗ ಅದು ಏನು ದೈವಲೀಲೇನೋ ಗೊತ್ತಿಲ್ಲ, ನನಗೆ ಅನ್ಎಕ್ಸ್ಪೆಕ್ಟೆಡಾಗಿ ಹೊರಟು ಬಂದುಬಿಟ್ಟೆ. ನಿನ್ನೆ ಎಲ್ಲ ನನ್ನ ಗಿಡಗಳು ಬೆಳೆಸಿದ್ದಕ್ಕೂ ಉತ್ತರ ಸಿಕ್ತು, ಅದಕ್ಕೆ ಸಾರ್ಥಕ ಆಯಿತು ಅಂತ ಅನ್ನಿಸ್ತು. ಬಟ್ ನಂದೊಂದು ದೊಡ್ಡ ಇದು ಅಂತ ಅಂದರೆ, ದೊಡ್ಡದು ಅಂತ ಹೇಳೋಕ್ಕಾಗಲ್ಲ, ಬಟ್ ನಾನು ಬೇರೆಯವ್ರಿಗೆಲ್ಲ ಶೇರ್ ಮಾಡ್ತೀನಿ, ಈ ಥರ ಮಾಡ್ಕೊಳ್ರಿ, ಹಾಸ್ಪಿಟ್ಲಿಗೆ ಹೋಗಬೇಡ್ರಿ, ಎಷ್ಟು ಸಾಧ್ಯನೋ ಅಷ್ಟು ಹಾಸ್ಪಿಟ್ಲನ್ನು ಕಡಿಮೆ ಮಾಡ್ಕೊಳ್ರಿ ಅಂತಂದು ಹೇಳ್ತೀನಿ. ಬಟ್ ಮುರಳಿ ಅಣ್ಣನಿಗೂ ಮತ್ತು ಸಂಜೀವ್ ಅಣ್ಣನಿಗೂ ಇಬ್ಬರಿಗೂ ತುಂಬ ಧನ್ಯವಾದಗಳನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು. ಮುರಳಿ ಸರ್ ತೋರಿಸಿದ್ರಲ್ಲ, ಅಯ್ಯೋ ನಾವು ಇಷ್ಟೊಂದು ನಮ್ಮ ಮನೇಲಿ ಗಿಡ್ಕೊಂಡು ನಾವು ಏನೂ ಉಪಯೋಗ ಮಾಡ್ಕೊಳ್ಳಿಲ್ಲ, ಮತ್ತು ಅದು ಗುರುತಿಸೋಕೆ ಆಗಲಿಲ್ಲ ಅಂದ್ಕೊಂಡು ಭಾಳ ಫೀಲ್ ಪಟ್ಟೆ. ನಿನ್ನೆ ಸರ್ ಇದೇ ಗಿಡ ಇದರಿಂದ ಏನು ಉಪಯೋಗ ಅಂತ ತೋರಿಸ್ಕೊಟ್ರಲ್ಲ, ತುಂಬ ಖುಷಿ ಆಯಿತು ಸರ್. ಇಲ್ಲಿ ಬರೋದಕ್ಕೆ ನೀವು ಅನುಕೂಲ ಮಾಡಿಕೊಟ್ಟಿದ್ದ ನಿಮಗೂ ಮತ್ತು ಮುರಳಿ ಸರ್ಗೂ ತುಂಬ ಧನ್ಯವಾದಗಳು. ತುಂಬ ಉಪಯುಕ್ತವಾದ ಗಿಡಗಳು ಮನೆಯಲ್ಲೇ ಇವೆ, ನಾವು ಅದು ಗುರುತಿಸ್ಲಿಲ್ಲಲ್ಲ ಅಂತ ಸ್ವಲ್ಪ ಫೀಲ್ ಪಟ್ಟೆ. ಇನ್ಮೇಲೆ ನಾನು ಅದೆಲ್ಲ ಉಪಯೋಗ ಮಾಡ್ಕೋತೀನಿ ಅಂತ ಹೇಳ್ತೀನಿ. ಧ್ಯಾನದ ಅಡಿಪಾಯದ ಮೇಲೆ ಆಗಬೇಕು ಅನ್ನೋದು ನಮ್ಮ ಪ್ರಯತ್ನ. ಯಾಕೆ ಧ್ಯಾನ ಅಂತನ್ನೋದು ಯಾವುದೇ ಒಂದು ಜಾತಿ, ಮತ, ಪಂಥಕ್ಕೆ ಸೇರಿದ ಸಂಗತಿ ಅಲ್ಲ. ಧ್ಯಾನ ಅನ್ನೋದು ಅದು ಜಾಗತಿಕ, ಅದು ವಿಶ್ವಾತ್ಮಕ. ಅದು ಧ್ಯಾನ ಅಂತಂದರೆ ನಾವು ನಮ್ಮ ಮೂಲಕ್ಕೆ ಬರೋದು. ಕೆಲವರಿಗೆ ಅವರವರ ದೇವರು, ಅವರನ್ನು ಸ್ಮರಿಸಿಕೊಳ್ಳೋದು ಅದು ಒಂದು ವಿಧಾನ. ಆದರೆ ಮೂಲದೊಳಗೆ ಧ್ಯಾನ ಅಂತಂದರೆ ನನ್ನನ್ನು ನಾನು ಕಂಡುಕೊಳ್ಳೋದು, ನನ್ನೊಳಗೆ ನಾನು ಬರೋದು, ಶೂನ್ಯ ಸ್ಥಿತಿಗೆ ಬರೋದು. ಆ ಶೂನ್ಯ ಸ್ಥಿತಿಗೆ ಬಂದು ಮುಂದಿನ ಎಲ್ಲ ಸಾಧ್ಯತೆಗಳಿಗೂ ನಮ್ಮನ್ನು ನಾವೇ ತೆರ್ಕೊಂಡು ಬಿಡೋದು. ಧ್ಯಾನಕ್ಕೆ ನಮ್ಮನ್ನು ನಾವು ಸಮರ್ಪಿಸ್ಕೊಂಡು
ಹೋಗ್ಬೇಡ ಅಂತ ಹೇಳ್ತಾ ಇದ್ರಿ. ಅದು ಅಷ್ಟು ಸುಲಭ ಅಲ್ಲ ಅಂತ ಅನಿಸುತ್ತೆ. ಪ್ರತಿ ಸೆಕೆಂಡು ನಾವು ಅದು ಬೇರೆ ಕಡೆ ಮನಸ್ಸನ್ನು ಎಷ್ಟು ಕಂಟ್ರೋಲ್ ಮಾಡಿದರೂ ನಮ್ಮ ಕಂಟ್ರೋಲ್ ಸಿಕ್ಕೋದೇ ಇಲ್ಲ. ಅದಕ್ಕೇನಾದರೂ ನಾವು ಧ್ಯಾನ ಅಂದರೆ ಏನು ಅನ್ನೋದನ್ನು ಚರ್ಚೆ ಮಾಡೋಣಂತ, ಹಂಚ್ಕೊಳ್ಳೋಣಂತ. ಬೇರೆ ಬೇರೆ ವಿಧಾನಗಳಿದ್ದಾವೆ, ಬೇರೆ ಬೇರೆ ವಿವರಣೆಗಳಿದ್ದಾವೆ. ಧ್ಯಾನ ಅಂದರೆ ಏನು, ಹೇಗೆ, ಯಾಕೆ ಅಂತ. ಆದರೆ ಧ್ಯಾನ ಬಹಳ ಸರಳ. ಸುಮ್ಮನೆ ಕೂತ್ಕೊಂಡ್ಬಿಡೋದು. ಸುಮ್ಮನೆ ಕೂತ್ಕೊಂಡ್ರೆ ಸಾಕು, ಧ್ಯಾನ ಆಗ್ಲಿಕ್ಕೆ ಶುರು ಆಗ್ತದೆ. ಧ್ಯಾನ ಅಂದರೆ ಏನು ಅಂದರೆ, ನಾನು ಈಗ ಹೇಳಿದ ಹಾಗೆ ಶೂನ್ಯ ಸ್ಥಿತಿಗೆ ಬರೋದು. ಈಗ ನೀರು ಕದಡಿರ್ತದೆ, ಅದು ಕದಡೋದನ್ನು ನಿಲ್ಲಿಸಿಬಿಟ್ರೆ ನಿಧಾನಕ್ಕೆ ಅದು ಕಲ್ಮಶ ಎಲ್ಲ ಕೆಳಗಡೆ ಕೂತ್ಕೊಂಡು ನೀರು ತಿಳಿ ಆಗ್ತದೆ, ನೀರು ನಿಶ್ಚಲ ಆಗಿಬಿಡ್ತದೆ. ಅದೇ ರೀತಿ ನಮ್ಮ ಏನು ಇಡೀ ದಿನದ ಜಂಜಾಟ ಇರ್ತದೆ, ಏನೇನೋ ಚಿಂತೆಗಳು, ಏನೇನೋ ಆಲೋಚನೆಗಳು, ಹಳವಂಡಗಳು, ನೆನಪುಗಳು, ಅದೆಲ್ಲವನ್ನು ನಿಧಾನಕ್ಕೆ ತೆಗೆದು ಹಾಕ್ತಾ ಪೂರ್ತಿ ಖಾಲಿ ಆಗಿಬಿಡೋದು. ಖಾಲಿ ಆಗೋದು ಅನ್ನೋದು ಒಂದು ರೀತಿಯ ಅರ್ಥ. ಅದಕ್ಕೆ ನಾವು ಒಂದು ಲೋಟ ಅದನ್ನು ಪೂರ ಖಾಲಿ ಮಾಡಿಬಿಡ್ತೀವಿ ಅಂತ ಹೇಳ್ತೀವಿ. ಅದರೊಳಗೆ ಏನೂ ಇಲ್ಲ ಅಂತ ತಿಳ್ಕೊಳ್ತೀವಿ. ಏನೂ ಇಲ್ಲ ಅಂತ ಅನ್ನೋದು ಒಂದು ಅರ್ಥ. ಅದರೊಳಗೆ ಎಲ್ಲವೂ ಇದೆ ಅಂತ ಅನ್ನೋದು ಇನ್ನೊಂದು ಅರ್ಥ. ಎಲ್ಲ ಸಾಧ್ಯತೆಗಳು. ನೀವು ಅದರೊಳಗೆ ನೀರು ಹಾಕ್ಬೋದು, ಹಾಲು ಹಾಕ್ಬೋದು, ಬೆಲ್ಲ ಹಾಕ್ಬೋದು, ಅಥವಾ ಅದರೊಳಗೊಂದು ಸಣ್ಣದೊಂದು ಚೆಂಡು ತೊಗೊಂಡ್ಬಿಟ್ಟು ಅದನ್ನು ಆಟ ಆಡಲಿಕ್ಕೆ ಆಟಿಕೆ ಮಾಡ್ಕೋಬಹುದು, ಅಥವಾ ಅದನ್ನು ಡಬ್ ಬಿಟ್ಟು ಅದ್ರ ಮೇಲೆ ಒಂದು ದೀಪ ಹಚ್ಬೋದು. ಅನಂತ ಸಾಧ್ಯತೆಗಳು. ಶೂನ್ಯ ಅಂತ ಅನ್ನೋದು ಖಾಲಿ ಇಲ್ಲ, ಖಾಲಿ ಅಲ್ಲ, ಅನಂತ ಸಾಧ್ಯತೆಗಳು. ಅದೇ ರೀತಿ ನಾವು ಬೆಳಿಗ್ಗೆ ಧ್ಯಾನ ಮಾಡಿ ಶೂನ್ಯ ಸ್ಥಿತಿಗೆ ಬಂದ್ವಿ ಅಂದ್ರೆ, ಒಂದು ಸ್ಪ್ರಿಂಗ್ ಇರ್ತದಲ್ಲ, ಸ್ಪ್ರಿಂಗು ಅದು ಹೀಗೆ ಪೂರ್ತಿ ಶೂನ್ಯ ಸ್ಥಿತಿಗೆ ಬಂದಾಗ ಅದಕ್ಕೆ ಸಂಪೂರ್ಣ ಶಕ್ತಿ ಇರ್ತದೆ. ಅದು ಮೊದಲೇ ಅರ್ಧ ಹಿಗ್ಗಿ ಬಿಟ್ಟಿದ್ರೆ ಪೂರ್ತಿ ಹಿಗ್ಲಿಕ್ಕೆ ಅದರೊಳಗೆ ಶಕ್ತಿ ಕಡಿಮೆ ಆಗಿಬಿಟ್ಟಿರ್ತದೆ. ಮೊದಲು ಅದು ಪೂರ ಶೂನ್ಯ ಸ್ಥಿತಿಗೆ ಬರಬೇಕು, ಅಂದರೆ ಚಿಮ್ಮಲಿಕ್ಕೆ ಅದಕ್ಕೆ ಶಕ್ತಿ ಇರ್ತದೆ, ಸಂಪೂರ್ಣ ಶಕ್ತಿ ಇರ್ತದೆ. ನಾವು ಧ್ಯಾನ ಮಾಡಿ ಶೂನ್ಯ ಸ್ಥಿತಿಗೆ ಬಂದರೆ ಆಮೇಲೆ ಅನಂತ ಸಾಧ್ಯತೆಗಳು. ನಾವು ಏನೂ ಮಾಡ್ಬೋದು. ನಮಗಿರುವಂಥ ಇಡೀ ದಿನ, ಇಡೀ ಬದುಕು, ಇಡೀ ಭವಿಷ್ಯವನ್ನು ನಮ್ಮನ್ನು ನಾವೇ ರೂಪಿಸ್ಕೊಳ್ಳಿಕ್ಕೆ ಏನೆಲ್ಲ ಸಾಧ್ಯತೆಗಳನ್ನು ನಾವು ಕಂಡುಕೊಂಡ್ಬಿಡ್ಬೋದು. ನಾವು ಮೊದಲೇ ತುಂಬಿಕೊಂಡ್ಬಿಟ್ಟಿದ್ರೆ ಅದೊಂದು ಭಾಳ ಚಂದ ಒಂದು ಝೆನ್ ಕಥೆ ಅದ. ನೀವೆಲ್ಲರೂ ಹ್ಞೂ ಅಂದರೆ ಹೇಳ್ಬೋದು. ಖರೆ ಅಂದರೆ ಎರಡವ, ಇವತ್ತು ಒಂದು ಹಂಚ್ಕೊಳ್ಳೋಣಂತ, ಒಂದು ನಾಳೆ ಹಂಚ್ಕೊಳ್ಳೋಣಂತ. ಒಂದು ಝೆನ್ ಆಶ್ರಮ ಇರ್ತದೆ. ಆಶ್ರಮದೊಳಗೆ ಗುರು ಇರ್ತಾಳೆ, ಮತ್ತು ಶಿಷ್ಯಂದರು ಎಲ್ಲ ಆಶ್ರಮದ ಜನ ಇರ್ತಾರೆ. ಆ ಗುರು ಏನಿರ್ತಾಳೋ ಬಹಳ ಪ್ರಸಿದ್ಧ. ಅವಳ ಪಾಂಡಿತ್ಯ, ಅವಳ ಅನುಭವ, ಅವಳ ಆಧ್ಯಾತ್ಮದ ಇದು ಎಲ್ಲ ಭಾಳ ಪ್ರಸಿದ್ಧ ಇರ್ತಾಳೆ. ಒಂದು ದಿವಸ ಅದು ಕಾಡಿನೊಳಗಿರುವಂಥ ಆಶ್ರಮ ಅದು. ಒಂದು ದಿವಸ ನಗರ ಪ್ರದೇಶದ ಒಬ್ಬ ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕ ಬರ್ತಾನೆ. ನನಗೆ ಝೆನ್ ಅಂದರೆ ಏನು ಕಲಿಸು ಅಂತ ಹೇಳ್ತಾನೆ ಅವನು. ಕೂತ್ಕೋರಿ ಅಂತಾಳ ಅವಳು. ಕೂತ್ಕೊಂಡ ಮೇಲೆ ಅವನು ಶುರು ಮಾಡ್ತಾನೆ. ನಾನು ಇಲ್ಲಿ ಕಲಿತೆ, ನಾನು ಅಲ್ಲಿಗೆ ವಿದೇಶಕ್ಕೆ ಹೋಗಿ ಯಾವುದೋ ಸಮಾವೇಶದೊಳಗೆ ಭಾಗ ತೊಗೊಂಡು ಬಂದೆ, ನನಗಿಂತ ಪ್ರಶಸ್ತಿ ಬಂದಿದ್ದದ, ನಾನು ಅಷ್ಟು ಪುಸ್ತಕ ಬರ್ದೀನಿ, ಅಲ್ಲಿ ಹೋಗಿ ಭಾಷಣ ಮಾಡಿ ಬಂದೀನಿ, ಇಲ್ಲಿ ಹೋಗಿ ಭಾಷಣ ಮಾಡಿ ಬಂದೀನಿ ಹೇಳಲಿಕ್ಕೆ ಶುರು ಮಾಡ್ತಾನೆ. ಇವಳು ಶಿಷ್ಯನನ್ನು ಕರೆದು, ಮತ್ತು ಅತಿಥಿಗಳು ಬಂದಾರ, ಚಹಾ ತೊಗೊಂಬರ್ಬಾರ್ದ ಅಂತ. ಸೊ ಶಿಷ್ಯ ಹೋಗಿ ಚಹಾ ತೊಗೊಂಬರ್ತಾರೆ. 2 ಕಪ್ ಇರ್ತದಲ್ಲ, ಅತಿಥಿಗಿರುವಂಥ ಕಪ್ ಒಳಗೆ ಆ ಗುರು ಏನು ಮಾಡ್ಲಿಕ್ಕೆ ಶುರು ಮಾಡ್ತಾಳೆ ಅಂದರೆ ಚಹಾ ಹಾಕ್ಲಿಕ್ಕೆ ಶುರು ಮಾಡ್ತಾಳೆ ಕಿಟ್ಲಿಯಿಂದ. ಆ ಪ್ರೊಫೆಸರ್ ತಾನು ಹೇಳ್ತಾ ಇರ್ತಾನೆ, ಹಾಗೆ ನೋಡ್ತಾನೆ ಅದು ಕಪ್ಪು ತುಂಬಿ ಉಕ್ಕಿ ಹರಿಲಿಕ್ಕೆ ಶುರು ಮಾಡಿಬಿಡ್ತದೆ, ತುಳುಕ್ಲಿಕ್ಕೆ ಶುರು ಮಾಡಿಬಿಡ್ತದೆ. ಗುರು ಹಂಗೆ ತುಂಬ್ತಾ ಇರ್ತಾಳೆ.
ಅವ ಒಂದು ನಿಮಿಷ ನಿಂತು ಬಿಡ್ತಾನವ. ಏನು ಮಾಡ್ಲಿಕ್ಕತ್ತೀರಿ ನೀವು ಅಂತ. ಚಹಾ ಹಾಕ್ಲಿಕ್ಕತ್ತೀನಿ ಅಂತ. ಮತ್ತು ತುಂಬಿ ಹೋಯ್ತಲ್ಲ ಅದು ತುಳಿಕ್ ಹೊರಗೆ ಚೆಲ್ಲಿಕತ್ತದಲ್ಲ ಅಂತ. ನಿಮ್ಮ ಮನಸ್ಸು ಹೀಗೆ ಇದೆ ಈಗ. ನೀವೆಲ್ಲ ತುಂಬಿಕೊಂಡೇ ಬಂದುಬಿಟ್ಟಿರಿ. ಹೊಸದನ್ನು ತಗೊಳ್ಳಿಕ್ಕೆ ನಿಮ್ಮೊಳಗೆ ಜಾಗನೇ ಉಳಿದಿಲ್ಲ. ನೀವೇನಾದರೂ ನಿಮ್ಮ ಕಪ್ ಖಾಲಿ ಮಾಡಿದರೆ ಅದರೊಳಗೆ ಹೊಸದೇನಾದ್ರೂ ನಾವು ಹಾಕಬಹುದು. ನೀವೆಲ್ಲ ತುಂಬಿಕೊಂಡು ನನಗೆಲ್ಲ ಗೊತ್ತು, ನಾನೇ ಶ್ರೇಷ್ಠ ಅಂತ ಬಂದುಬಿಟ್ಟಿರಿ. ನಾನು ಏನು ಹೇಳೋದದ ನಿಮಗೆ ಅಂತ. ಅದಕ್ಕೆ ಮೊದಲು ಕಪ್ಪು ಖಾಲಿ ಮಾಡಿರಿ. ನಿಮ್ಮ ಕಪ್ಪು ಅನ್ನೋದನ್ನು ದಿನಾಲೂ ಖಾಲಿ ಮಾಡ್ತಾಯಿರ್ರಿ, ದಿನಾಲೂ ಖಾಲಿ ಮಾಡ್ತಾಯಿರ್ರಿ. ನಿನ್ನೆದು ನಿನ್ನೆ ಹೋಗಿಬಿಡ್ತು, ನಾಳಿನ ದಿನ ಬಂದಿಲ್ಲ ಏನೂ ನಮಗೆ. ಇವತ್ತು ಕಪ್ಪು ಖಾಲಿ ಮಾಡಿಕೊಂಡು ಅದರೊಳಗೆ ಇವತ್ತಿನ ದಿನವನ್ನು ತುಂಬೋದಿದೆ. ಅರ್ಥಸಹಿತವಾಗಿ ಸಂತೋಷದಿಂದ ಇವತ್ತಿನ ದಿನವನ್ನು ನಾವು ತುಂಬಿಕೊಳ್ಳೋದಿದೆ. ಅದಕ್ಕೆ ಧ್ಯಾನ ಅಂತ ಅನ್ನೋದು ನಾವು ನಮ್ಮ ಮೂಲ ಶೂನ್ಯಕ್ಕೆ ಬರೋದು. ಇಡೀ ದಿವಸ ಇದೇ ಮನಮಗ್ನತೆಯಿಂದ, ಇದೇ ಧ್ಯಾನಸ್ಥ ಮನಸ್ಸಿನಿಂದ ಎಲ್ಲ ಕೆಲಸಗಳನ್ನು ಮಾಡ್ತಾ ಹೋಗೋದು. ಧ್ಯಾನ ಅನ್ನೋದು ಇಲ್ಲಿಗೆ ಮುಗಿಲಿಲ್ಲ. ಈಗೇನು ಮುಗಿಸಿದೀವೋ ಇದು ಇಲ್ಲಿಗೆ ಮುಗಿಲಿಲ್ಲ, ಇಲ್ಲಿಂದ ಆರಂಭ. ಪ್ರತಿ ಕೆಲಸದೊಳಗೂ ನಾನು ಇದೇ ರೀತಿಯ ಮನಮಗ್ನತೆಯನ್ನು ತಂದುಕೊಳ್ಳೋದು. ಅದು ಬರೀ ಒಂದು ಕಸ ಹೊಡೆಯೋದಿರ್ಬೋದು, ಅಡುಗೆ ಮಾಡೋದಿರ್ಬೋದು, ಆಪ್ರೇಷನ್ ಮಾಡೋದಿರ್ಬೋದು, ಮರ ಹತ್ತೋದಿರ್ಬೋದು, ಎಲ್ಲದರೊಳಗೂ ನಮ್ಮನ್ನು ನಾವು ಸಂಪೂರ್ಣವಾಗಿ ತೊಡಗಿಸಿಕೊಂಡು ಆ ಕೆಲಸ ಬೇರೆ ಅಲ್ಲ, ನಾನು ಬೇರೆ ಅಲ್ಲ, ಅಷ್ಟು ಅದರೊಳಗೆ ಮುಳುಗಿ ಹೋಗೋದಿದೆಯಲ್ಲ. ಮಕ್ಕಳು ಹೆಂಗೆ ಆಟದೊಳಗೆ ತನ್ಮಯರಾಗಿಬಿಡ್ತಾರಲ್ಲ, ತಲ್ಲೀನರಾಗಿಬಿಡ್ತಾರಲ್ಲ, ಆ ರೀತಿಯ ಒಂದು ತಲ್ಲೀನತೆಯನ್ನು ಪ್ರತಿಯೊಂದು ಕೆಲಸದೊಳಗೂ ತುಂಬುತ್ತಾ ಹೋಗೋದು, ಕಂಡುಕೊಳ್ತಾ ಹೋಗೋದು. ಅದಕ್ಕೆ ಧ್ಯಾನ ಬಹಳ ಬಹಳ ಸಹಾಯಕ. ನಾವೇನೀಗ 3 ದಿವಸದ ಶಿಬಿರದೊಳಗೆ ನಮ್ಮನ್ನು ನಾವೇ ತೊಡಗಿಸ್ಕೊಳ್ತಾ ಇದ್ದೀವಿ. ನಿನ್ನೆ ಪ್ರಾರಂಭದೊಳಗೆ ನಾವು ಧ್ಯಾನ ಮಾಡಿ ಸಂಕಲ್ಪ ಮಾಡಿದ್ವಿ. ನಾವು ಇದನ್ನು ಯಶಸ್ವಿ ಮಾಡೋದು ನಮ್ಮ ಪ್ರತಿಯೊಬ್ಬರ ಭಾಗವಹಿಸುವಿಕೆಯಿಂದ. ಮುರಳಿ ಅಣ್ಣ ಬಂದಾರ, ಅವರು ಸಂಪನ್ಮೂಲ ವ್ಯಕ್ತಿ ಹೌದೇ ಹೌದು. ಅವರಿಂದ ನಾವು ತಗೊಳ್ಳೋದದ, ಹಂಚ್ಕೊಳ್ಳೋದದ, ಮಾತಿನ ಮೂಲಕ ಹಂಚ್ಕೊಳ್ಳೋದದ, ಬೇರೆ ಬೇರೆ ಕೆಲಸಗಳನ್ನು ಮಾಡೋದ್ರ ಮೂಲಕ ಹಂಚ್ಕೊಳ್ಳೋದದ. ಹಾಗೆ ಮಾಡಿ ಈ ಇಡೀ ಒಂದು ಶಿಬಿರವನ್ನು ಯಶಸ್ವಿ ಮಾಡೋದದ. ನಾವೆಲ್ಲರೂ ಅದರೊಳಗೆ ಭಾಗಿಯಾಗೋದದ. ಅದು ನಾವು ಸಂಪೂರ್ಣವಾಗಿ ಮನಮಗ್ನತೆಯಿಂದ ಎಷ್ಟು ಸಾಧ್ಯವೋ ಅಷ್ಟು ಒಳಗೆ ತಗೊಳ್ಳೋದು. ಅದಕ್ಕೆ ಈ ರೀತಿಯ ಒಂದು ಜೀವನ ಶೈಲಿಗೆ, ಒಂದು ಬದುಕುವ ರೀತಿಗೆ ಧ್ಯಾನ ಅಡಿಪಾಯ ಆಗಬೇಕು. ಧ್ಯಾನ ಅಂತಂದರೆ ಯಾವುದೋ ಒಂದೇ ಜಾತಿಗೆ ಸೇರಿದ್ದು, ಒಂದೇ ಮತಕ್ಕೆ ಸೇರಿದ್ದು, ಒಂದೇ ಪಂಥಕ್ಕೆ ಸೇರಿದ್ದು, ಇದೇ ಒಂದೇ ಸರಿಯಾದಂಥ ಧ್ಯಾನದ ವಿಧಾನ, ಹೀಗೆ ಮಾತ್ರ ಮಾಡಬೇಕು, ನಮ್ಮ ಗುರುಗಳು ನಮಗೆ ಹಿಂಗೆ ಹೇಳಿದರು, ಅದೆಲ್ಲ ಅವ್ರವ್ರಿಗೆ ಇರ್ಬೋದು. ಆದರೆ ಬಹಳ ಮುಕ್ತವಾಗಿ, ಬಹಳ ಸರಳವಾಗಿ ಈ ರೀತಿ ನಾವು ಧ್ಯಾನ ಮಾಡೋದು ಬಹಳ ದೊಡ್ಡ ಶಕ್ತಿ ಕೊಡ್ತದೆ, ಭಾಳ ದೊಡ್ಡ ಶಕ್ತಿ ಕೊಡ್ತದೆ. ಇಡೀ ದಿನವನ್ನು ಭಾಳ ಚಂದವಾಗಿ ಕಳೀಲಿಕ್ಕೆ ನಮಗೆ ಸಾಧ್ಯ ಆಗ್ತದೆ. ಮತ್ತು ಈ ಸಣ್ಣ ಸಣ್ಣ ಮನಸ್ತಾಪಗಳು ಕೂಡ ಸಾಧಿಸ್ತಾ ಹೋಗ್ತೀವಿ, ಹಾಗೆ ಸಾಧಿಸ್ತೀವಿ, ದ್ವೇಷ ಸಾಧಿಸ್ತೀವಿ. ಮನೆಯಲ್ಲಿ ಗಂಡ ಹೆಂಡತಿ ಮಧ್ಯೆ ಜಗಳ, ತಂದೆ ತಾಯಿ ಮಕ್ಕಳ ಮಧ್ಯೆ ಜಗಳ. ಇದೇ ಹೇಳಿದ್ರಲ್ಲ ಸರ್, ಮನೆಯಲ್ಲಿ ಜಗಳ ಬರ್ತಾವು, ಇದು ಬರ್ತಾವು ಅಂತ. ಅವಾಗ ನಾ ತುಂಬ ತಲೆ ಕೆಡಿಸ್ಕೊಂಡ್ರಿ. BP ಹೈ ಆಗಿಬಿಡ್ತು. BP ಹೈ ಆಯಿತು, ಶುಗರ್ ಬಾರ್ಡರ್ ಲೆವೆಲಿಗೆ ಬಂತು. ಆವಾಗ ನನಗೆ ಈ ಧ್ಯಾನದ ಯಾವುದೋ ಒಂದು ಮುಖಾಂತರ ತಿಳಿಯಿತು. ನನಗೆ ಏನು ಪ್ರಾಬ್ಲಮ್ ಬರ್ತಾವಲ್ಲ, ನಾ ಧ್ಯಾನಕ್ಕೆ ಕುಂಡಿರ್ತೀನಿ. ಧ್ಯಾನ ಅಂತಂದ್ರೆ ಹಲವಾರು ವಿಚಾರಗಳು ಬರ್ತಾವ್ರಿ. ಅವಾಗ ನಮ್ಮ ಉಸಿರಾಟದ ಮೇಲೇ ನಾವು ಇದು ಕೊಡಬೇಕು, ಏನಂತಾರೆ, ಕಾನ್ಸಂಟ್ರೇಷನ್ ಮಾಡಬೇಕು ನಮ್ಮ ಉಸಿರಾಟದ ಮೇಲೆ. ನಮ್ದು ಯಾವುದೇ ಜಗಳ ಬರಲಿ, ಯಾವುದೇ ಆರೋಗ್ಯ ಸಮಸ್ಯೆಗಳು ಬರಲಿ, ಅದು ನಾವು ಧ್ಯಾನಕ್ಕೆ ಕುಂತಾಗ ತಾನೇ ಪರಿಹಾರ ಆಕ್ಕವಂತ ನಾ ಭಾಳ ಸಲ ಕಂಡ್ಕೊಂಡೇನ್ರಿ. ಈ ಧ್ಯಾನದಿಂದ ಮತ್ತು ಯೋಗದಿಂದ ನನ್ನ BP ನಾರ್ಮಲ್ ಐತಿ, ನನ್ನ ಶುಗರ್ ನಾರ್ಮಲ್ ಐತಿ. ನಾ 8 ವರ್ಷದಿಂದ ಥೈರಾಯ್ಡ್ ಗುಳಿಗೆ ತಗೋತಿದ್ದೆ ರೀ. ಅದು ಒಂದು ಉಪವಾಸ ಅಂತ ಮನಗುಂಡಿ ಹತ್ರ ಹೋಗಿ ಆ ಉಪವಾಸ ಮಾಡಿ ಈ ಥೈರಾಯ್ಡ್ ಗುಳಿಗೆ ಬಿಟ್ಟನೆ 8 ವರ್ಷ ಆಯಿತು. ನಮ್ದು ಯಾವುದೇ ರೋಗಗಳು ಬರಲಿ, ಬಂದಾವಂತ ಹೆದರಬಾರ್ದು, ಬರಬಾರ್ದು ಅಂತ ಅನ್ಬಾರ್ದು. ಅದು ಬಂದರೂ ಸಹಿತ ಆ ಧ್ಯಾನದ ಮುಖಾಂತರ ತಾನೇ ಹೊಕ್ಕವನ್ನ ನಾ ಕಂಡ್ಕೊಂಡೇನ್ರಿ. ಈಗ ನಾ ಯಾವುದಕ್ಕೂ ಹೆದರೋದಿಲ್ಲ. ಮನುಷ್ಯನೇ ಅಂದಮೇಲೆ ಯಾವುದೇ ಪ್ರಾಬ್ಲಮ್ ಬರೋದೇ, ರೋಗಾಣುಗಳು ಬರೋದೇ.
ಆದರೆ ನಾವು ಊಟದ ಆಹಾರದಲ್ಲಿ ಆಯಿತು, ಆಮೇಲೆ ಆಹಾರದಿಂದನೇ ನಾವು ಆರಾಮಿರ್ತೀವಿ ಅಂತಲ್ಲ, ಮನಸ್ಸಲ್ಲಿ ನಾವು ಯೋಚನೆ ಮಾಡೋದ್ರಿಂದ ಈ ಶುಗರ್ ಬರ್ತೈತಿ, ಇದು ಬರ್ತೈತಿ. ಧ್ಯಾನಕ್ಕೆ ಕುಂತು ಬಿಡ್ಬೇಕ್ರೆ, ನೀವು ಆಫೀಸ್ನಿಂದ ಕೆಲಸದಿಂದ ಬರ್ತೀರಾ, 10 ನಿಮಿಷ ಕುಂತು ಬಿಟ್ರೆ ಅದು ನಿಮ್ದು ಆರಾಮಾಕೈತಿ. ಆಮೇಲೆ ರೋಗ ಬರೋದಿಲ್ಲ ಅಂದ್ಕೊಂಡೇನ್ರಿ ನಾನು, ಯಾಕಂತಂದ್ರೆ ಆ ಧ್ಯಾನದ ಮುಖಾಂತರ ಹೋದೆ. ಆಮೇಲೆ ನನಗೆ ಏನೋ ಒಂದು ಪ್ರಾಬ್ಲಮ್ ಇರ್ತೈತಲ್ರಿ, ನಾ ಯೋಚನೆ ಮಾಡೋದಿಲ್ಲ, ಯೋಚನೆ ಮಾಡೋದ್ರಿಂದ ತಲೆ ನೋವು ಬರ್ತೈತಿ. ಅದರಿಂದ ನಾನು ಏನು ಮಾಡ್ತೇನೆ ಅಂತ, ಎಲ್ಲ ನೀನಾ ದೀಪ, ನಿಂದ ಇದೆಲ್ಲ ಅನ್ಕೊಂಡು ಹೋಗ್ರಿ, ಎಷ್ಟು ಸರಳವಾಗಿ ನಮ್ಮ ಪ್ರಾಬ್ಲಮ್ಗಳನ್ನ ಸಾಲ್ವ್ ಆಕಂತ ನಾ ಕಂಡ್ಕೊಂಡೇನಿ ರೀ. ಧ್ಯಾನ ಅಂತ ಅನ್ನೋದು ಇದು ಒಂದು ವಿಧಾನ. ಕೂತು ಧ್ಯಾನ ಅಂತಿದು, ಕೂತು ಧ್ಯಾನ ಅಂತ. ನಡಿಗೆ ಧ್ಯಾನ ಅಂತಿರ್ತದೆ, ಕಾಯಕ ಧ್ಯಾನ ಅಂತಿರ್ತದೆ, ಸಂಗೀತ ಧ್ಯಾನ ಅಂತಿರ್ತದೆ. ಧ್ಯಾನದೊಳಗೆ ಬೇರೆ ಬೇರೆ ವಿಧಾನಗಳಿದ್ದಾವೆ. ಆದರೆ ಎಲ್ಲದಕ್ಕೂ ಮೂಲ ಕೂತು ಧ್ಯಾನ. ಇದ್ರ ಜೊತೆಗೆ ನಾವು ಬಾಕಿ ಎಲ್ಲವನ್ನೂ ಕಲಿತು ಎಲ್ಲವನ್ನೂ ನಮ್ಮ ಬದುಕಿನೊಳಗೆ ತಂದ್ಕೊಲಿಕ್ಕೆ ಸಾಧ್ಯ ಇರ್ತದೆ.